ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಬನ್ನಿ. ಕುಣಿದು ಕುಪ್ಪಳಿಸಿದ ಪೌರ ಕಾರ್ಮಿಕರು. ರೈತರಿಗೆ ರು 16.86 ಕೋಟಿ ಸಾಲ ವಿತರಣೆ ಮಾಡಿದ ಕೃಷಿ ಪತ್ತಿನ ಸಹಕಾರ ಸಂಘ. ಅಣ್ಣ, ನಮ್ಮ ಮನೆಯಲ್ಲಿ ನೀರು ಬರ್ತಿಲ್ಲ. ಅಣ್ಣ, ನಮ್ಮ ಬೀದಿಯಲ್ಲಿ ಕಸ ತೆಗೆದಿಲ್ಲ. ಮನೆ ಚರಂಡಿಯಲ್ಲಿ ವಾಸನೆ ಬರುತ್ತಿದೆ. ಬೀದಿಯ ಮ್ಯಾನ್ ಹೋಲ್ ಕಟ್ಟಿಕೊಂಡಿದೆ. ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ: ಪೌರ ಕಾರ್ಮಿಕರು. ಈ ಪೌರ ಕಾರ್ಮಿಕರು ನಮ್ಮ ಸ್ವಚ್ಛ ಭಾರತದ ರೂವಾರಿಗಳು. ನಮ್ಮ ಮನೆಯವರ ಆರೋಗ್ಯವನ್ನು ನೋಡಿಕೊಳ್ಳುವವರು ಇವರೇ. ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವವರು ಇವರೇ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ದೊಡ್ಡ ಸಲಾಂ. ಇವರಿಲ್ಲದ ನಗರ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಸ್ವಚ್ಛತೆಗೆ ಇನ್ನೊಂದು ಹೆಸರೇ ಇವರು. ಅವರೇ ಪೌರ ಕಾರ್ಮಿಕರು. ಈ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಅಜ್ಜಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ನೌಕರರ ಸಂಘ ಹಾಗೂ ಪಟ್ಟಣ ಪಂಚಾಯಿತಿ ಸಹಯೋಗದೊಂದಿಗೆ ಅಜ್ಜಂಪುರ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರದೊಂದಿಗೆ ಪೌರ ಕಾರ್ಮಿಕರು ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಕಲಾ ತಂಡದೊಂದಿಗೆ ಮೆರವಣಿಗೆ ಮಾಡಿದರು. ನಂತರ ಪಟ್ಟಣ ಪಂಚಾಯಿತಿಯ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಡೆಸಲಾಯಿತು. ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಎಸ್ ಗಿರೀಶ್ ನಗಾರಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪೌರ ಕಾರ್ಮಿಕರು ಸಮಾಜದ ಪ್ರಮುಖ ಅಂಗ. ಹಳ್ಳಿ, ನಗರ, ಪಟ್ಟಣ, ಮಹಾನ್ ನಗರಗಳನ್ನು ಸ್ವಚ್ಛವಾಗಿಡುತ್ತಾ ಎಲ್ಲ ಆರೋಗ್ಯ ಹಾಗೂ ಸ್ವಚ್ಛತೆಯನ್ನು ಕಾಪಾಡುವವರು ಪೌರ ಕಾರ್ಮಿಕರು ಎಂದು ತಹಶೀಲ್ದಾರ್ ಶಿವಶರಣ ಕಟ್ಟೋಳಿಯವರು ಮಾತನಾಡಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಟರಾಜ್ ಮಾತನಾಡುತ್ತಾ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆ ಮೊದಲ ಗಮನ ಹರಿಸಬೇಕು. ತಾವುಗಳು ಆರೋಗ್ಯದಿಂದ ಇದ್ದರೆ ಇಡೀ ಸಮಾಜವನ್ನೇ ಆರೋಗ್ಯದಿಂದಿರಲು ಸಾಧ್ಯ. ನಾವು ವೈದ್ಯರಾದರೆ ಸಮಾಜದ ಇನ್ನೊಂದು ವೈದ್ಯರು ಪೌರ ಕಾರ್ಮಿಕರಾಗುತ್ತಾರೆ ಎಂದು ಹೇಳಿದರು. ಮುಖಂಡ ಜಿ ನಟರಾಜ್ ಮಾತನಾಡುತ್ತಾ ಅಜ್ಜಂಪುರ ತಾಲೂಕಾಗಿ ಘೋಷಣೆಯಾದ ನಂತರ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೆ ಏರಿದ್ದು ಜಿಲ್ಲೆಯಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿರುವುದು ಸಂತಸದ ವಿಚಾರ. ಈ ಸಂದರ್ಭದಲ್ಲಿ ಜಿ ನಟರಾಜ್, PSI ಶ್ರೀಧರ್ ನಾಯಕ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರುಗಳು, ಮುಖಂಡರುಗಳು ಆದ ತಿಪ್ಪೇಶ್ ಮಡಿವಾಳ್, ಜೋಗಿ ಪ್ರಕಾಶ್, ರಾಘವೇಂದ್ರ, ಕೃಷ್ಣಪ್ಪ, ಮಹೇಂದ್ರಾಚಾರ್, ಮಸೂದ್ ಅಹಮದ್, ಸೀತಮ್ಮ, ಶ್ರೀನಿವಾಸ್, ಪೌರ ನೌಕರರ ಸಂಘದ ಉಪಾಧ್ಯಕ್ಷ ತಿಪ್ಪೇಶ್, ಅಂಗನವಾಡಿ ಫೆಡರೇಷನ್ ಕಾರ್ಯದರ್ಶಿ ವಿಜಯಕುಮಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಜ್ಜಂಪುರ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು, ಪೌರ ಕಾರ್ಮಿಕರು, ಪಟ್ಟಣ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು. ರೈತರಿಗೆ ರು 16.86 ಕೋಟಿ ಸಾಲ ವಿತರಣೆ. ಪ್ರಸಕ್ತ ಸಾಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ರು 12.34 ಲಕ್ಷ ಲಾಭ ಗಳಿಸಿದೆ ಎಂದು ಪಟ್ಟಣದ ವಿಠಲ ರುಕ್ಮಾಯಿ ಸಮುದಾಯ ಭವನದಲ್ಲಿ ಮಂಗಳವಾರ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷರಾದ ಎಸ್ ನಂಜುಂಡಪ್ಪನವರು ಉದ್ಘಾಟಿಸಿ ಮಾತನಾಡಿದರು. ಸಂಘವು 3034 ಸದಸ್ಯರನ್ನು ಹೊಂದಿದ್ದು ರು 2.27 ಕೋಟಿ ಠೇವಣಿ ಹೊಂದಿದೆ. 100 ಸದಸ್ಯರಿಗೆ ಹೈನುಗಾರಿಕೆಗಾಗಿ ರು 28 ಲಕ್ಷ, 76 ಸದಸ್ಯರಿಗೆ ವ್ಯಾಪಾರ ಉದ್ದೇಶಕ್ಕಾಗಿ ರು 1.43 ಲಕ್ಷ ಹಾಗೂ 50 ಸದಸ್ಯರಿಗೆ ರು 3.97 ಲಕ್ಷ ಗೃಹ ಸಾಲ ಹಾಗೂ 1318 ರೈತರಿಗೆ ರು 16.86 ಕೋಟಿ ಕೆಸಿಸಿ ಸಾಲ ವಿತರಿಸಲಾಗಿದೆ ಎಂದರು. ನಿರ್ದೇಶಕ ಬಿ ರಂಗಸ್ವಾಮಿ ಮಾತನಾಡಿ, ಸಂಘದಲ್ಲಿ ಅಧಿಕಾರ ದುರುಪಯೋಗ ಆರೋಪದಲ್ಲಿ ಸದಸ್ಯ ಜಿ ಸಿದ್ದರಾಮಪ್ಪ ಅವರ ಸದಸ್ಯತ್ವ ರದ್ದುಗೊಳಿಸಲಾಗಿದೆ.
ಕರ್ತವ್ಯ ಲೋಪದ ಕಾರಣ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದ ಬಿಟಿ ತಿಪ್ಪೇಶಪ್ಪ ಅವರಿಗೆ ಕಡ್ಡಾಯವಾಗಿ ನಿವೃತ್ತಿ ನೀಡಲಾಗಿದೆ ಎಂದರು. ಸಂಘದಲ್ಲಿ 930ಕ್ಕೂ ಹೆಚ್ಚು ಸದಸ್ಯರು ಕಡಿಮೆ ಷೇರು ಹಣ ಹೊಂದಿದ್ದಾರೆ. ಅವರೆಲ್ಲರೂ ಷೇರು ಹಣ ರು 1,000ಕ್ಕೆ ಸರಿದೂಗಿಸುವಷ್ಟು ಹಣ ಪಾವತಿಸಬೇಕು ಎಂದು ಮನವಿ ಮಾಡಿದರು. ಷೇರುದಾರರಾದ ಕೆ. ಶಾಂತಮೂರ್ತಿ ಧಾರ್ಮಿಕ ನಿಧಿ ವೆಚ್ಚದ ಬಗ್ಗೆ ಮಾತನಾಡಿದರು. ಎಸ್. ಟಿ. ಸಿದ್ದಪ್ಪ, ಕೃಷ್ಣಮೂರ್ತಿ ರವರು ರೈತರು ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅವರಿಗೆ ವಿಮೆ ನೀಡುವ ಬಗ್ಗೆ ಚರ್ಚಿಸಿದರು. ಮುಂದಿನ ಸಾಲಿನಲ್ಲಿ ಹೆಚ್ಚುವರಿ ಸಾಲ ಪಡೆಯಲು 4 ಕೋಟಿ ರುಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಎಂದು ತೀರ್ಮಾನಿಸಲಾಯಿತು. ಸಂಘದ ಉಪಾಧ್ಯಕ್ಷರಾದ ಟಿ. ತಿಪ್ಪೇಶಪ್ಪ, ನಿರ್ದೇಶಕರಾದ ಗಿರೀಶ್ ಚವ್ಹಾಣ್, ಮಂಜುನಾಥ್, ಸಿ. ರಂಗಸ್ವಾಮಿ, ಎಸ್. ಶಿವಾನಂದ್. ಸಂಘದ ಉಪಾಧ್ಯಕ್ಷ ಟಿ. ತಿಪ್ಪೇಶಪ್ಪ, ನಿರ್ದೇಶಕ ಗಿರೀಶ್ ಚವ್ಹಾಣ್, ಮಂಜುನಾಥ್, ಸಿ. ರಂಗಸ್ವಾಮಿ, ಎಸ್. ಶಿವಾನಂದ್, ಕಾರ್ಯನಿರ್ವಹಣಾಧಿಕಾರಿ ಪಿ. ಆರ್. ಸತೀಶ್ ಮಾತನಾಡಿದರು. ನಿರ್ದೇಶಕ ಜಿ. ತಿಪ್ಪೇಶ್, ನಿರ್ದೇಶಕಿ ಕಾಂತಮಣಿ, ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕರಾದ ಸತೀಶ್, ಸಂಘದ ವಾಣಿ, ಪುಟ್ಟರಾಣಿ, ಭಾಗ್ಯಶ್ರೀ, ಪ್ರವೀಣ್, ಗಗನ್, ಜಾಧವ್, ಅಕ್ಬರ್ ಭಾಗವಹಿಸಿದ್ದರು. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ SSLC, PUC, ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿತವಾಗಿರುವ ನಿಮ್ಮೆಲ್ಲರ CM ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಾರೆ.